ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವಿವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ. ಟ್ರಿಪ್ ಹೋಗಿ ಬಂದು 15 ಡೇಸ್ ಆಯಿತು. ಈಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಟ್ರಿಪ್ ಹೋಗ್ತಿರೋದು ಎಲ್ಲಿಗೆ ಅಂದರೆ, ಈ ಲಾಗ್ನ ನೀವು ಕೊನೆಯವರೆಗೂ ನೋಡಿ ಗೊತ್ತಾಗುತ್ತೆ ನಾವೆಲ್ಲೆಲ್ಲಿ ಹೋಗಿದ್ವಿ ಅಂತಂದು. ಆಲ್ರೆಡಿ ನಿಮಗೆ ಥಂಬ್ನೈಲ್ ನೋಡೇ ಗೊತ್ತಾಗಿರುತ್ತೆ. ತುಂಬ ಚಳಿ ಇದೆ ನೋಡಿ, ಫಾಗ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಕಡೆ ಈ ಕಡೆ ಎಲ್ಲ. ಮಕ್ಕಳಿಗೆಲ್ಲ ತುಂಬ ಕವರ್ ಮಾಡಿಬಿಟ್ಟಿದ್ದೀನಿ. ಸ್ವೆಟರು ಎಲ್ಲ ಮಂಕಿ ಟೋಪಿ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೆದರು. ಈಗ 6 ಗಂಟೆ ಅಷ್ಟೇ. ಹಾಡು ಕೇಳ್ತಾ ನಮ್ಮ ಪಯಣ ಸಾಗ್ತಾ ಇದೆ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಮೊದಲಿಗೆ ನಾವು ಕುಶಾಲನಗರಕ್ಕೆ ಬಂದ್ವಿ. ಇಲ್ಲೆಲ್ಲ ತುಂಬ ಟಿಬೇಟಿಯನ್ಸ್ ಇರೋದು. ಇಲ್ಲಿ ಬುದ್ಧಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅದನ್ನು ನೋಡೋಣ ಅಂತ ಬಂದ್ವಿ, ಆದರೆ ಕ್ಲೋಸ್ ಆಗಿದೆ. ಹಾಗಾಗಿ ಪ್ರವೇಶ ಇಲ್ಲ ಅಂತ ಹೇಳಿದರು. ಮತ್ತು ಇಲ್ಲೆಲ್ಲ ಟಿಬೇಟಿಯನ್ಸ್ ಇದ್ದಾರೆ. ಕುಶಾಲನಗರ ಇದು ಬಂದ್ಬಿಟ್ಟು ಇಲ್ಲೇ ಈ ಕಡೆ ಇದೆ ಅಂತ ದೇವಸ್ಥಾನ. ಕ್ಲೋಸ್ ಆಗಿದೆ ಅಂತ ಹೇಳಿದರು. ಅಲ್ಲಿ ಬೋರ್ಡ್ ಕೂಡ ಹಾಕಿಬಿಟ್ಟಿದ್ದಾರೆ. ಇಲ್ಲೆಲ್ಲ ತುಂಬ ಟಿಬೇಟಿಯನ್ಸ್ ಇದ್ದಾರೆ. ಮತ್ತು ಇಲ್ಲಿಂದ ಯಾವ್ದು ಹತ್ರ ಆಗುತ್ತೆ ಅಂತ ಅಲ್ಲಿ ಕೇಳಿದ್ವಿ. ರಾಜಾ ಸೀಟ್ ಹತ್ರ ಆಗುತ್ತೆ ಅಂತ ಹೇಳಿದರು. ಮತ್ತು ಅಲ್ಲಿಗೆ ರಾಜಾ ಸೀಟ್ ಹತ್ರ ಬಂದ್ವಿ. ನೋಡಿ, ರಾಜಾ ಸೀಟ್ ಉದ್ಯಾನವನ ಇದು. ಇಲ್ಲಿ ಮಾವ ಟಿಕೆಟ್ ತೊಗೊಂಬರಕ್ಕೆ ಹೋದ್ರು. ನಾವಿಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ತುಂಬ ಚಳಿ ಬೇರೆ, ಬೆಳಗ್ಗೆನೇ ಇದು ಅಲ್ವಾ, ಅದಕ್ಕೆ ಅಂದರೆ ಬೆಳಗಿನ ಜಾವ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಮಾರಿಗೋಲ್ಡ್ ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಪಾರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದು ರಾಜನ ಕಾಲದಲ್ಲಿ ರಾಜ ಕೂತ್ಕೊಂಡು ವ್ಯೂವ್ನ ನೋಡ್ತಿದ್ರಂತೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಮತ್ತೆ ಇಲ್ಲಿಗೆ ಬಂದಿದ್ದೀವಿ ನಾವು. ನೋಡಿ, ಇಲ್ಲಿ ಕಾಣಿಸ್ತಾ ಇರೋದೇ ರಾಜಾ ಸೀಟ್. ರಾಜ ಇಲ್ಲಿ ಕುತ್ಕೊಂಡ್ಬಿಟ್ಟು ವ್ಯೂವ್ನ ನೋಡ್ತಿದ್ದು ಪ್ಲೇಸು. ತುಂಬ ಚೆನ್ನಾಗಿದೆ. ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಯಾವ ರಾಜ ಅಂತ ಗೊತ್ತಾಗಲಿಲ್ಲ. ಎಲ್ಲಾದರೂ ಬರ್ದಾಕಿದ್ದಾರೇನೋ ಅಂತ ನೋಡ್ತಾ ಇದ್ದೀವಿ. ಇವಾಗ ಇಲ್ಲಿ ಕೆಳಗಡೆ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟೊಂದು ಆಳ ಇದೆ. ಮತ್ತು ಇಲ್ಲಿ ಕೂಡ ನೋಡಿ, ಆ ಕಡೆ ಇರೋ ಬೆಟ್ಟಗಳೊಂದು ಕಾಣಿಸ್ತಾ ಇಲ್ಲ, ಫಾಗಿಂದ ಕವರ್ ಆಗಿಬಿಟ್ಟಿದೆ. ಬನ್ನಿ ಹೋಗೋಣ ಹತ್ರ. ನೋಡಿ, ಅಲ್ಲೊಂದು ಸ್ವಲ್ಪ ಬೆಟ್ಟ ಕಾಣಿಸ್ತಾ ಇದೆ ಅಲ್ವಾ. ಇದೇ ಪ್ರಕೃತಿ ವಿಸ್ಮಯ ಅನ್ನೋದು. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ.
ನೋಡಿದ್ದೆಲ್ಲ ಆಯಿತು, ಮತ್ತು ಹೊರಟ್ವಿ. ಇಲ್ಲಿಂದ ಮುಂದೆ ನೋಡಬೇಕು ಎಲ್ಲಿ ಹೋಗಬೇಕು ಅಂತ. ಬೋಗಂಡೇಶ್ವರ ದೇವಸ್ಥಾನ ಹೋಗೋಣ ಅಂದ್ಕೊಂಡಿದ್ದೀವಿ. ಮುಂದೆ ಎಲ್ಲಾದರೂ ಟಿಫನ್ ಮಾಡಿ ಹೋಗೋಣ ಅಂತ ಇಲ್ಲಿ ಟಿಫನ್ ಮಾಡೋಕ್ಕೆ ನಿಲ್ಲಿಸಿದ್ವಿ. ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ ಎಲ್ಲರೂ. ಇಲ್ಲಿ ಒಂದು ಮನೆ ರೀತಿಯೇ ಮಾಡ್ಕೊಂಡಿದ್ದಾರೆ. ಅಲ್ಲೇ ಟಿಫನ್ನು ಹೋಟೆಲ್ಲು ಮತ್ತು ಮನೆ ಅಲ್ಲೇ ಒಂದೇ ಹತ್ರನೇ ಇದೆ. ಅದಕ್ಕೆ ಇಲ್ಲಿ ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ. ಟಿಫನ್ ಎಲ್ಲ ಮಾಡ್ತಾಯಿದ್ದೀವಿ. ಟಿಫನ್ ಮಾಡಿದ ತಕ್ಷಣ ಹೊರಡಬೇಕು. ನೆಕ್ಸ್ಟ್ ಅಬ್ಬೆ ಫಾಲ್ಸ್ಗೆ ಬಂದ್ವಿ. ಅಬ್ಬಿ ಫಾಲ್ಸ್ ಹಾಕಿದ್ದಾರೆ ನೋಡಿ ಬೋರ್ಡಲ್ಲಿ. ಇದು ಕಾವೇರಿ ನದಿದು. ತುಂಬಾ ಚೆನ್ನಾಗಿದೆ. ಎಲ್ಲನೂ ತುಂಬಾ ಚೆನ್ನಾಗಿದೆ. ಪ್ರಕೃತಿ ಮಡಿಲಲ್ಲಿ ಅಲ್ವಾ, ಯಾವ ಪ್ಲೇಸ್ಗೆ ಹೋದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಲ್ಲಿ ಈ ಸರಿ ಮಳೆ ಚೆನ್ನಾಗಾಗಿರೋದ್ರಿಂದ ನೀರು ಚೆನ್ನಾಗಿ ಬರ್ತಾ ಇದೆ. ನೋಡೋದಕ್ಕೂ ಕಣ್ಣು ತುಂಬ ಚೆನ್ನಾಗಿದೆ. ಇಲ್ಲಿಂದ ಸ್ವಲ್ಪ ಕೆಳಗೆ ಹೋಗಬೇಕು ನಡ್ಕೊಂಡು. ಬನ್ನಿ ಹೋಗೋಣ ಜಲಪಾತ ನೋಡೋದಕ್ಕೆ. ಅಬ್ಬಿ ಫಾಲ್ಸ್ ಹತ್ರ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಲೆ ಏನು ಬೀಳ್ತಾ ಇದೆ ಮೇಲ್ಗಡೆಯಿಂದ ಅನ್ನಿಸ್ಬೇಕು, ಆ ಥರ ಬೀಳ್ತಾ ಇದೆ. ನಾವಿನ್ನೂ ದೂರದಲ್ಲಿ ಬರ್ತಾ ಇದ್ರು ನಮಗೆ ಸೌಂಡ್ ಕೇಳಿಸ್ತಾ ಇತ್ತು ನೀರಿಂದು. ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ. ಅಬ್ಬೆ ಫಾಲ್ಸ್ ನೋಡ್ಕೊಂಡ್ಬಿಟ್ಟು ಮತ್ತು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಡಬೇಕು. ಎಲ್ಲ ಫೋಟೋ ಕ್ಲಿಕ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಫೋಟೋಸ್ ಎಲ್ಲ ತಗೊತಾ ಇದ್ದೀವಿ ಎಲ್ಲರೂ. ಇಲ್ಲಿ ಮೇಲೆ ನಿಂತ್ಕೊಂಡು ನೋಡೋದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದನೂ ಕೂಡ. ನಾವು ತಗೊಂಡಿರೋಂಥ ಫೋಟೋಸ್ ಇವೆಲ್ಲ. ಫಾಲ್ಸ್ ನೋಡಿಬಿಟ್ಟು ಹೊರಡ್ತಾ ಇದ್ದೀವಿ. ಇಲ್ಲಿ ನೋಡಿ ಕಾಫಿ ಬೀಜ ಎಷ್ಟು ಚೆನ್ನಾಗಿದ್ದಿದೆ. ನಮಗೆ ಡೌಟ್ ಬಂತಿದ್ದು ಕಾಫಿ ಬೀಜನ ಅಲ್ವಾ ಅಂತ. ಆಮೇಲೆ ಅಲ್ಲಿ ಕೇಳಿದ್ವಿ, ಹೇಳಿದರು ಕಾಫಿ ಬೀಜ ಇದು ಅಂತ. ತುಂಬ ಆ ಕಡೆ ಈ ಕಡೆ ಎಲ್ಲ ಸೈಡ್ ಇರೋದೆಲ್ಲ ಕಾಫಿ ತೋಟನೇ. ಮತ್ತು ನಾವಲ್ಲಿ ಸ್ವಲ್ಪ ಮಜ್ಜಿಗೆ ಕುಡಿದ್ಬಿಟ್ಟು ಹೊರಟ್ವಿ. 11 ಗಂಟೆ ಅಷ್ಟರಲ್ಲಿ ತುಂಬಾ ಬಿಸಿಲಾಗ್ಬಿಟ್ಟಿದೆ. ನಾವು ಇವಾಗ ಇಲ್ಲಿಗೆ ಬಂದ್ವಿ, ಬೋಗಂಡೇಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಚೆನ್ನಾಗಿದೆ ಇದು ದೇವಸ್ಥಾನ ಕೂಡ. ಇಲ್ಲಿ 2 ನದಿಗಳು ಸಂಗಮ ಆಗುತ್ತೆ, ಕಾವೇರಿ ಮತ್ತು ಕನ್ನಿಕೆ ಸುಜ್ಯೋತಿ ಅಂತ ತ್ರಿವೇಣಿ ಸಂಗಮ ಆಗುತ್ತೆ ಇಲ್ಲಿ. ಸಾರಿ ಫ್ರೆಂಡ್ಸ್, ಅದು ಕ್ಲಿಪ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ. ನಾನು ಸಂಗಮ ಆಗಿರೋವಂಥ ಕ್ಲಿಪ್ಸ್ ತೆಗೆದಿದ್ದೆ, ಅದು ಮಿಸ್ ಆಗಿದೆ.
ಟೆಂಪಲ್ ಎಲ್ಲ ನೋಡಿಕೊಂಡು ನಾವಿವಾಗ ತಲಕಾವೇರಿಗೆ ಹೊರಡ್ತಾ ಇದ್ದೀವಿ. ಇಲ್ಲೆಲ್ಲ ರೋಡ್ ರಿಪೇರಿ ಆಗ್ತಿರೋದ್ರಿಂದ ಫುಲ್ ಟ್ರಾಫಿಕ್ ಜಾಮು. ಒನ್ ವೇ ಮಾಡಿದಾರೆಲ್ಲ. ಈಗ ತಲಕಾವೇರಿಗೆ ಬಂದ್ವಿ. ಕಾರ್ ಪಾರ್ಕಿಂಗ್ ಎಲ್ಲ ಈ ಕಡೆನೇ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಂದ ಮತ್ತೆ ನಡ್ಕೊಂಡು ಹೋಗಬೇಕು ನಾವು. ಹಾಗಾಗಿ ಈ ಕಡೆ ಕಾರ್ ಪಾರ್ಕ್ ಮಾಡಿಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ಅಲ್ಲಿ ಬೋರ್ಡ್ ಕಾಣಿಸ್ತಿದೆ ಅಲ್ವಾ, ತಲಕಾವೇರಿಯಲ್ಲಿ ಕಾವೇರಿ ನದಿಯ ಉಗಮ ಸ್ಥಾನ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ನೋಡಿದ್ದಿಲ್ಲ ಇದು. ಹೋಗ್ತಾ ಇದ್ದೀವಿ ಈಗ ಅಲ್ಲಿಗೆ ಎಲ್ಲರೂ. ಮೇಲ್ಗಡೆ ಹೋಗೋದಕ್ಕೂ ವ್ಯವಸ್ಥೆ ಇತ್ತಂತೆ ಮೊದಲೆಲ್ಲ, ಇವಾಗ ಅಲ್ಲಿ ಬೇಡ ಅಂತ ಇಲ್ಲೇ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಇಲ್ಲೇ ಕಾರ್ ನಿಲ್ಲಿಸಿ ಇಲ್ಲಿಂದ ನಾವು ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅಲ್ಲಿಗೆ ಹೋಗಬೇಕು. ನೋಡಿ ಮನೆ ಎಲ್ಲ ಮಳೆಗಾಲದಲ್ಲೆಲ್ಲ ಸ್ವಲ್ಪ ಈ ಕಡೆ ಎಲ್ಲ ಕುಸ್ತಿದೆ, ಮಣ್ಣೆಲ್ಲ ಕಾಣಿಸ್ತಿದೆ ಅಲ್ವಾ, ಅಲ್ಲಿಗೆ ಹೋಗಬೇಕು. ಇಲ್ಲಿ ನೋಡಿ ಅತ್ತೆ ಹೋಗ್ತಾ ಇದ್ದಾರೆ ಮುಂದೆ, ನಾನು ಹಿಂದೆ ವಿಡಿಯೋ ಮಾಡ್ಕೊತ ಹೋಗ್ತಾ ಇದ್ದೀನಿ. ಸುತ್ತಮುತ್ತ ಎಲ್ಲ ನೋಡಿದ್ರು ಬೆಟ್ಟ ಗುಡ್ಡಗಳೇ ಕಾಣಿಸ್ತಾ ಇದೆ. ಇದರ ಸ್ವಲ್ಪ ಬಿಸಿಲು ಹೆಚ್ಚಾಗ್ಬಿಟ್ಟಿದೆ ಇಲ್ಲಿ. ಆಗಲೇ 12 ಗಂಟೆ ಆಗ್ತಾ ಬಂತು. ನಾನು ಚಿನ್ನಿನ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಸಿಲಿಗೆ ಬಂಡೆ ಎಲ್ಲ ಸುಡ್ತಾ ಇದೆ, ನಡ್ಕೊಂಡು ಹೋಗ್ಬೇಕು, ಕಾಲೆಲ್ಲ ಸುಡ್ತಾ ಇದೆ. ಸ್ಲಿಪ್ಪರ್ಸ್ ಎಲ್ಲ ಅಲ್ಲೇ ಬಿಟ್ಟು ಬಂದ್ವಿ, ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇಲ್ಲಿಗೆಲ್ಲ ಸ್ಲಿಪ್ಪರ್ಸ್ ಹಾಕ್ಕೊಂಡು ಹೋಗಂಗಿಲ್ಲ, ಸ್ಲಿಪ್ಪರ್ಸ್ ಬಿಡೋದಕ್ಕೂ ಎಲ್ಲ ಒಂದು ಕಡೆ ವ್ಯವಸ್ಥೆ ಇದೆ. ತುಂಬ ಜನನೇ ಬಂದಿದ್ದಾರೆ. 2:15 ಕ್ಲೋಸ್ ಅಂತೆ, ಹಾಗಾಗಿ ಬೇಗ ಹೋಗ್ತಾ ಇದ್ದೀವಿ. ಈಗ ಕ್ಯೂವಲ್ಲಿ ನಿಂತಿದ್ದೀವಿ, ಹೋಗ್ತಾ ಇದ್ದೀವಿ ಅಲ್ಲಿಗೆ. ಕಾವೇರಿಯ ಉಗಮ ಸ್ಥಾನ ಇದು. ಕೊಡಗಿನ ಜನರ ಡ್ರೆಸ್ ಎಲ್ಲ ಚೆನ್ನಾಗಿದೆ ಅಲ್ವಾ, ಸೀರೆ ಯಾವ ರೀತಿ ಉಡ್ತಾರೆ ಅಂತಂದು. ನನಗೆ ಅವ್ರ ಡ್ರೆಸ್ ಕೋಡ್ ನೋಡಿದಾಗ ಮಡಿಕೇರಿ ಸಿಪಾಯಿ ಫಿಲಮ್ ನೆನಪಿಗೆ ಬಂತು. ಇವಾಗ ಕ್ಯೂವಲ್ಲಿ ನಿಂತು ಹೋಗ್ತಾ ಇದ್ದೀವಿ, ಅಲ್ಲಿಗೆ ಹೋಗಬೇಕು. ತುಂಬಾ ಬಿಸಿಲಿದೆ. ಕೊಳದಲ್ಲಿ ನೋಡಿ ಯಾವಾಗಲೂ ನೀರು ಈ ಥರ ಫುಲ್ಲಾಗೆ ಇರುತ್ತಂತೆ. ಬನ್ನಿ ಹೋಗೋಣ. ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ದರ್ಶನ ಮಾಡಿ ಒಂದು ಸ್ವಲ್ಪ ತಲೆ ಕುತ್ಕೊಂಡು ರೆಸ್ಟ್ ಮಾಡಿದ್ವಿ. ತುಂಬ ಬಿಸಿಲಲ್ಲಿ ನಿಂತ್ಕೊಂಡ್ಬಂದು ತಲೆನೋವೆಲ್ಲ ಬಂದುಬಿಟ್ಟಿತ್ತು ಆಲ್ರೆಡಿ. ತುಂಬಾ ಬಿಸಿಲಿದೆ. ಈ ಕಡೆ ಮಕ್ಕಳಿಬ್ಬರು ಆಟ ಆಡ್ತಿದ್ದಾರೆ, ಎಲ್ಲರೂ ಇಲ್ಲಿ ಕುತ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಬಸವಣ್ಣನ ಬಾಯಿಯಿಂದ ನೀರು ಬರ್ತಾ ಇದೆ, ಚೆನ್ನಾಗಿದೆ ಅಲ್ವಾ. ಆ ಕಡೆ ಕೊಳ ಇರೋದು, ಆ ಕಡೆಯಿಂದ ಮತ್ತೆ ಈ ಕಡೆ ಸೈಡ್ ಈ ರೀತಿಯಾಗಿ ನೀರು ಬೀಳುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ರೆಡಿ ಇಲ್ಲೇ 3 ಗಂಟೆ ಆಯಿತು. ನಾವು ಇವಾಗ ಧರ್ಮಸ್ಥಳಕ್ಕೆ ಹೊರಡ್ತಾ ಇದ್ದೀವಿ. ಇವಾಗ ತಲಕಾವೇರಿಯಿಂದ ಹೋಗಬೇಕು. ತುಂಬಾ ಬಿಸಿಲಿರೋದ್ರಿಂದ ಕಾಲೆಲ್ಲ ಸುಡ್ತವೆ ಅಂತ ಹೇಳ್ಬಿಟ್ಟು ಈ ಥರ ವೈಟ್ ಪೇಂಟ್ ಮಾಡಿದ್ದಾರೆ. ಆ ಪೇಂಟ್ ಮೇಲೆ ನಡೆದ್ರೆ ಅಷ್ಟೊಂದು ಕಾಲು ಸುಡೋದಿಲ್ಲ. ಇವಾಗ ಹೊರಡ್ತಾ ಇದ್ದೀವಿ. ಮತ್ತು ತಲಕಾವೇರಿಯಿಂದ ನಾವು ಧರ್ಮಸ್ಥಳಕ್ಕೆ ಹೋಗಬೇಕು. ಹೋಗ್ತಾ ದಾರಿಯಲ್ಲಿ ಎಲ್ಲಾದರೂ ಊಟ ಮಾಡಿ ಹೋಗೋಣ ಅಂದ್ಕೊಂಡಿದ್ದೀವಿ. ತುಂಬ ಹಸಿವಾಗ್ಬಿಟ್ಟಿದೆ. ಆಲ್ರೆಡಿ ಇಲ್ಲೇ 3 ಗಂಟೆ ಆಗೋಗಿದೆ.
ನಮ್ಮ ಚಿನ್ವಿ ಮತ್ತು ಸಾನ್ವಿ ಐಸ್ ಕ್ರೀಮ್ ತಗೊಂಡ್ರು. ಇಲ್ಲಿ ಒಂದು ಹೋಟೆಲ್ಲು ಮನೆ ಮತ್ತು ಹೋಟೆಲ್ ಎರಡೂ ಒಂದೇ ಹತ್ರ ಇದ್ದಾವೆ. ಬೆಳಗ್ಗೆ ಟಿಫನ್ ಮಾಡಿದ್ದು ಅದೇ ರೀತಿಯಾಗಿತ್ತು. ಇವಾಗ ಊಟ ಮಾಡ್ತಾಯಿದ್ವಿ. ಊಟ ಚೆನ್ನಾಗಿತ್ತು. ಏನಂದರೆ ಕೊಬ್ಬರಿ ಎಣ್ಣೆ ಹಾಕಿ ಅಡುಗೆ ಮಾಡಿರ್ತಾರೆ ಇಲ್ಲಿ ಅಷ್ಟೇ, ಸಾಂಬಾರಿಗೆಲ್ಲ. ಹಾಗೆ ಊಟ ಮುಗಿಸ್ಕೊಂಡು ಇವಾಗ ಧರ್ಮಸ್ಥಳಕ್ಕೆ ಹೊರಡ್ತಾ ಇದ್ದೀವಿ. ಧರ್ಮಸ್ಥಳಕ್ಕೆ ಹೋಗೋ ಅಷ್ಟರಲ್ಲಿ ರಾತ್ರಿ 7 ಗಂಟೆ ಆಗೋಯ್ತು. ಈಗ ಧರ್ಮಸ್ಥಳಕ್ಕೆ ಎಂಟ್ರಿ. ಒಂದು ರೂಮು ಸಿಗ್ತಾ ಇಲ್ಲ. ಫುಲ್ಲು ಹಾಲಿಡೇಸ್, ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ತುಂಬ ಎಲ್ಲ ರಶ್ ಆಗಿಬಿಟ್ಟಿದೆ, ಎಲ್ಲ ಫುಲ್ ಆಗಿದೆ ಅಂತಿದ್ರು. ಹುಡುಕ್ತಾ ಇದ್ದೀವಿ ಎಲ್ಲ ರೂಮ್ಸ್ ಎಲ್ಲ. ಕೊನೆಗೂ ಒಂದು ರೂಮ್ ಸಿಕ್ತು. ರೂಮ್ ಸಿಗೋ ಅಷ್ಟರಲ್ಲಿ 9 ಗಂಟೆ ಆಗೋಗಿತ್ತು. ಮತ್ತು ಹೋಗ್ಬಿಟ್ಟು ಲಗೇಜ್ ಎಲ್ಲ ಇಟ್ಟು ಆಮೇಲೆ ಊಟಕ್ಕೆ ಹೊರಟ್ವಿ. ಊಟ ಮಾಡ್ಕೊಂಬಂದು ಮಲ್ಕೊಂಡ್ವಿ. ಆಫ್ಟರ್ ನೆಕ್ಸ್ಟ್ ಡೇ ನೋಡಿ ಎಷ್ಟು ಮಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದರೆಲ್ಲ. ಬೆಳಗಿನ ಜಾವ ಅದು. ನಾವು ಮಕ್ಕಳನ್ನ ಕರ್ಕೊಂಡು ಬೋಡ ಮಾಡಿಸ್ಕೊಂಬರೋಕ್ಕೆ ಹೊರಡ್ತಾ ಇದ್ದೀವಿ ಇಬ್ಬರು, ನಾನು ತಿಪ್ಪೇಶ್ ಅವರು. ಅತ್ತೆ ಮಾವ ಇಲ್ಲೇ ಇರ್ತಾರೆ. ಮತ್ತು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಬೇಕು, ಹಾಗಾಗಿ ನಾವೇ ಹೊರಡ್ತಾ ಇದ್ದೀವಿ. ಮಕ್ಕಳಿಬ್ಬರಿಗೂ ಬೋಡ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ನದಿನೇ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಫಾಗಿದೆ. ನೇತ್ರಾವತಿ ನದಿ. ಬೋಡ ಮಾಡಿಸ್ಕೊಳಕ್ಕೆ ಟಿಕೆಟ್ ತೊಗೊಬೇಕು. ತುಂಬಾ ರಶ್ ಇದೆ. ಇಲ್ಲೇ 4 hours ಆಗಿಬಿಟ್ಟು ನಾವು ಟಿಕೆಟ್ ತೊಗೊಳೋದಕ್ಕೆ, ಅಷ್ಟೊಂದು ರಶ್ ಇದೆ. ಇನ್ನು ದರ್ಶನಕ್ಕೆ ಹೇಗೋ ಗೊತ್ತಿಲ್ಲ. ಈ ಹಾಲಿಡೇಸಲ್ಲಿ ಯಾಕಾದರೂ ಬಂದು ವೀಕ್ ಡೇಸಲ್ಲಿ ಬರಬೇಕಾಗಿತ್ತು ಅನ್ನಿಸ್ತು ನಮಗೆ. ನೋಡಿ ಎಷ್ಟೊಂದು ಜನ ಇದೆ. ಇಲ್ಲೇ 4 hours ಕರೆಕ್ಟಾಗಿ ಆಯಿತು. ಹರಕೆ ಮುಡಿಯೆಲ್ಲ ಇಲ್ಲೇ ಟಿಕೆಟ್ ತೊಗೊಬೇಕು. ಮಕ್ಕಳು ಇವಾಗ ಸ್ವಲ್ಪ ಪರವಾಗಿಲ್ಲ. ಆಮೇಲೆ ಹೋಗ್ತಾ ಸರಿಯಾಗಿ ನಿಂತ್ಕೊಳ್ಳಲಿಲ್ಲ. ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಬ್ಬರೂ, ಎತ್ಕೋ ಅಂತ. ಈ ಥರ ತಗೊಂಡ್ಮೇಲೆ ಬಟ್ಟೆ ಕೊಡ್ತಾರೆ. ಬೋಡ ಮಾಡಿಸಿದಾಗೆ ಇಬ್ರಿಗೂ ಒಂದೊಂದು ಬಟ್ಟೆ ಕೊಟ್ಟರು. ಅಲ್ಲಿ ಮತ್ತು ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಬೇಕು. ಒಬ್ಬೊಬ್ಬರನ್ನೇ ಕರೀತಾರೆ ಅಲ್ಲಿ. ಆ ನಂಬರ್ ಅವರು ಅವಾಗ ಹೋಗಬೇಕು. ಈ ಥರ ಚೈನ್ ಹಾಕಿರ್ತಾರೆ. ಈ ಕಡೆ ನೋಡಿ 5 ಹತ್ರ ತೊಗೊತಾರಲ್ವ, ಹರಕೆ ಮುಡಿ ಅಂತಂದು ಅದೆಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಮೊದಲಿಗೆ ನಮ್ಮ ಸಾನ್ವಿಗೆ ಬೋಡ ಮಾಡ್ಸೋಕೆ ಕೂರಿಸಿದ್ವಿ. ಅವರು ಈ ಥರ ಎಲ್ಲ ಜುಟ್ಟು ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಬೋಡ ಮಾಡ್ತಾರಂತೆ. ಮೊದಲೇ ಜುಟ್ಟು ಹಾಕ್ತಾಯಿದ್ದಾರೆ.
ಗೋಡ ಮಾಡಿಸ್ಕೊಂಡು ಮತ್ತು ನದಿ ಹತ್ರ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ರೂಮ್ಗೆ ಹೋಗಿ ಮತ್ತು ನಾವೆಲ್ಲ ಸ್ನಾನ ಮುಗಿಸ್ಕೊಂಡು ದರ್ಶನಕ್ಕಂತ ಬಂದ್ವಿ. ತುಂಬಾ ರಶ್ ಇತ್ತು, ದರ್ಶನಕ್ಕೆ ನಿಂತ್ಕೊಳಕ್ಕೆ ಆಗಿಲ್ಲ. ಮಕ್ಕಳಾಗಲೇ ಆಟ ಮಾಡಿಬಿಟ್ರು. ಮತ್ತು ಅದರಿಂದ ವಾಪಸ್ ಬಂದ್ವಿ. ಮತ್ತು ಇಲ್ಲಿ ಬಂದುಬಿಟ್ಟು ಇಲ್ಲಿ ಮ್ಯೂಸಿಯಂ ನೋಡಿಕೊಂಡು ವಾಪಸ್ ನಾವು ಬೆಂಗಳೂರಿಗೆ ಹೊರಡಬೇಕು. ಇದು ಫಿಶ್, ಇದು ಎಲ್ಲ ಫಿಶ್ ಎಲ್ಲ ನೋಡಿ, ವೆರೈಟಿ ಫಿಶಸ್ ಎಲ್ಲ ಈ ಥರ ಗ್ಲಾಸ್ ಎಲ್ಲ ಹಾಕಿಟ್ಟಿದ್ದಾರೆ. ಗಾಜನ್ನು ಮುಟ್ಟಬೇಡಿ ಅಂತಂದು ಹಾಕ್ಬಿಟ್ಟಿದ್ದಾರೆ. ವಾಪಸ್ ಬೆಂಗಳೂರಿಗೆ ಹೊರಟ್ವಿ. ಚಾರ್ಮುಡಿ ಘಾಟ್ ಮುಖಾಂತರ ಹೋಗ್ಬೇಕಂತ ಹೇಳಿದರು. ನನಗೆ ಘಾಟ್ ಸೆಕ್ಷನ್ ಆಗಲಿಲ್ಲ, 2 ಸರಿ ವಾಮಿಟ್ ಆಗಿಬಿಡ್ತು. ನನಗೆ ಮೊದಲೇ ಲಾಂಗ್ ಜರ್ನಿ ಆಗೋದಿಲ್ಲ, ತುಂಬಾ ಘಾಟ್ ಸೆಕ್ಷನ್ ಇತ್ತು. ಇದು ನೋಡಿ ಇಸ್ಕಾನ್ ಟೆಂಪಲ್ ಅಂತ ಧರ್ಮಸ್ಥಳದ ಹತ್ರ ಇದೆ. ತುಂಬ ಚೆನ್ನಾಗಿದೆ ಈ ಟೆಂಪಲ್ಲು.
ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಇದು ಚಾರ್ಮಡಿ ಘಾಟು ನೋಡಿ. ಆ ಕಡೆ ಫಾಗ್ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸುತ್ತಲೂ ಬೆಟ್ಟ ಥರ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಇವಾಗ ವಾಪಸ್ ಬೆಂಗಳೂರು ಕಡೆ ನಮ್ಮ ಪಯಣ ಸಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.